ಅನಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತಾ ವೇದಿಕೆಯಲ್ಲಿ ವಿರಾಜಮಾನರಾದಂತಹ ಪರಮಪೂಜ್ಯ ಫಲಮಾರ ಮಠಾಧೀಶರಾಗಿರತಕ್ಕ ಚರಣಾರವಿಂದಗಳಲ್ಲಿ ಅನಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತಾ ಈ ಒಂದು ಅದ್ಭುತವಾದ ವೇದಿಕೆಯಲ್ಲಿ ಪರಬ್ರಹ್ಮನಾದಂತಹ ತಿರುಪತಿಯ ಶ್ರೀನಿವಾಸನ ಸನ್ನಿಧಾನದಲ್ಲಿ ತಮ್ಮ ಸಾರ್ಥಕವಾದ ಜೀವನದ ಎಲ್ಲ ಕಾರ್ಯಗಳ ಸಮರ್ಪಣೆಯನ್ನು ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾದಂತಹ ಪರಮಪೂಜ್ಯ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಅಭಿನಂದನಾ ಕಾರ್ಯಕ್ರಮ ಇದೀಗ ಆರಂಭವಾಗ್ತಾ ಇದೆ. ನಿರ್ವಿಘ್ನವಾಗಿ ತಮ್ಮ ಸಾಧನೆಯನ್ನು ಮಾಡಿ ವಿಘ್ನ ಪರಿಹಾರಕನಾದಂತಹ ಕೃಷ್ಣ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾದಂತಹ ಶ್ರೀಪಾದರ ಈ ಒಂದು ಅಭಿನಂದನಾ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೆಯಬೇಕು ಎಂಬ ದೃಷ್ಟಿಯಿಂದ ವೈದಿಕ ನುಡಿಗಳಿಂದ ಮಾಡಬೇಕು ಅಂತ ಹೇಳಿ ವೇದ ವಿದ್ವಾಂಸರಾದ ವಾಗೀಶಾಚಾರ್ಯರಲ್ಲಿ ಕೇಳಿಕೊಳ್ಳುತ್ತೇನೆ. ज्येष्ठराजं ब्रह्मणस्पद आनशृण्वन्नोतिभिः सीदसादनं निशोषेदगणपते गणेशोत्वमाहुर्विप्रथमं कवीनां नरते त्वत्क्रियते किञ्चन रे महामर्कं माघवञ्चित्रमर्च. ॐ शान्ति 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 ಹರಿ ಓಂ. ನರತೆ ತುತ್ಕ್ರಿಯತೆ ಎಂಬುದಾಗಿ ವೇದಗಳು ಸ್ತುತಿಸುವಂತೆ ಎಲ್ಲವನ್ನು ಮಾಡಿಸುವವನು ಆ ಭಗವಂತ ಅವನ ಸ್ತುತಿಯನ್ನು ಮಾಡುವ ಮೂಲಕ ಕಾರ್ಯಕ್ರಮ ನಿರ್ವಿಘ್ನವಾಗಿ ಸಾಗುವಂತೆ ವೇದ ವಿದ್ವಾಂಸರು ವಿದ್ಯಾರ್ಥಿಗಳು ಆಶಿಸಿದ್ದಾರೆ. ಅವರಿಗೆ ಕೃತಜ್ಞತೆಗಳು. ಮತ್ತು ಆಚಾರ್ಯರ ಅನುಗ್ರಹಕ್ಕೆ ಪಾತ್ರರಾದಂತಹ ಪ್ರಧಾನವಾಗಿ ಈ ಒಂದು ಶತಮಾನದ ಪ್ರಧಾನ ವ್ಯಕ್ತಿತ್ವ ಪರಮಪೂಜ್ಯ ಪ್ರಾತಸ್ಮರಣೀಯರಾದ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದರದ್ದು. ಅವರ ಪ್ರತಿಬಿಂಬರಾಗಿ ಇಂದು ಈ ಸಮಾಜದಲ್ಲಿ ಅವರ ಸಾಧನೆಗಳನ್ನು ನಮಗೆ ನೋಡುವಂತೆ ತೋರಿಸ್ತಾ ಇರತಕ್ಕವರು ಪರಮಪೂಜ್ಯ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು. ಅವರಿಗೆ ಹಾಗೂ ಆಗಮಿಸಿದ ಎಲ್ಲ ಭಕ್ತರಿಗೂ ಸ್ವಾಗತವನ್ನು ಕೋರಬೇಕು ಅಂಥೇಳಿ ಪರ್ಯಾಯ ಮಠದ ವಿದ್ವಾಂಸರಾದಂತಹ ಮಧ್ವೇಶಾಚಾರ್ಯರನ್ನು ಕೇಳಿಕೊಳ್ಳುತ್ತೇನೆ. ಕೃಷ್ಣ ಮುಂದೆ ಜಗದ್ಗುರು ಪರ್ಯಾಯ ಶ್ರೀಪಾದರ ಪ್ರಾರ್ಥನೆಯಂತೆ ಪರಮಪೂಜ್ಯ ಫಲಿಮಾರ್ ಮಠಾಧೀಶರಾದಂತಹ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಇಂದು ಶ್ರೀಕೃಷ್ಣನ ಸನ್ನಿಧಾನಕ್ಕೆ ಆಗಮಿಸಿ ಶ್ರೀಪಾದರ ಅಭಿವಂದನಾ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ. ತಮ್ಮ 60 ವರ್ಷದ ಸಾರ್ಥಕ ಜೀವನವನ್ನು ಪರಬ್ರಹ್ಮನಾದಂತಹ ತಿರುಪತಿಯ ಶ್ರೀನಿವಾಸನ ಸನ್ನಿಧಾನದಲ್ಲಿ ಸಮರ್ಪಿಸಿ ಅನ್ನಬ್ರಹ್ಮನ ಕಾಂಚನಬ್ರಹ್ಮನಲ್ಲಿ ಸಮರ್ಪಿಸಿ ಅನ್ನಬ್ರಹ್ಮನ ಕ್ಷೇತ್ರವಾದಂತಹ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಆ ಕಾರ್ಯವನ್ನು ಮತ್ತೆ ಕೃಷ್ಣನಿಗೆ ಸಮರ್ಪಿಸಲಿಕ್ಕೆ ಆಗಮಿಸಿದ್ದಾರೆ. ಅದೇ ರೀತಿ ಶ್ರೀಪಾದರು ಕೂಡ ಶ್ರೀಕೃಷ್ಣನ ನಿರಂತರವಾದ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಪೂಜ್ಯ ಶ್ರೀಪಾದರಿಗೆ ಅಭಿವಂದನಾ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅಪೇಕ್ಷಿಸಿ ಕೇಳಿಕೊಂಡಾಗ ಅತ್ಯಂತ ಅಂದರೆ ಅಭಿಮಾನದಿಂದ ಬಂದಿದ್ದಾರೆ ಹೊರತು ಆಸೆಯಿಂದ ಅಲ್ಲ. ಹಾಗಾಗಿ ಅಂತಹ ಅಭಿಮಾನದಿಂದ ಆಗಮಿಸಿ ಪರಮಪೂಜ್ಯ ಪರ್ಯಾಯ ಶ್ರೀಪಾದರ ಮೇಲಿನ ಅಭಿಮಾನದಿಂದ ಆಗಮಿಸಿ ನಮ್ಮೆಲ್ಲರನ್ನು ಸಂತೋಷಗೊಳಿಸಿದಂತಹ ಪರಮಪೂಜ್ಯ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ನಿಮ್ಮೆಲ್ಲ ಭಕ್ತರ ಪರವಾಗಿ ಹಾಗೂ ಪರ್ಯಾಯ ಶ್ರೀ ಕಾಂಡೀರು ಮಠದ ವತಿಯಿಂದ
ಅನಂತ ಸಾಷ್ಟಾಂಗ ಪ್ರಣಾಮಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯದಲ್ಲಿ ಎಲ್ಲ ಕಾರ್ಯವನ್ನು ಈ ರೀತಿಯಾಗಿ ಮಾಡಬೇಕು ಅಂತ ಮಾರ್ಗದರ್ಶನ ಮಾಡ್ತಾ ಇರುವಂತಹ ಪೂಜ್ಯ ಗುರುಗಳಾದ ಪರ್ಯಾಯ ಶ್ರೀಪಾದರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಾದ ಅನಂತ ಸಾಷ್ಟಾಂಗ ಪ್ರಣಾಮಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಆಗಮಿಸಿದಂತಹ ಎಲ್ಲ ವಿದ್ವಾಂಸರಿಗೂ ಹಾಗೂ ಎಲ್ಲ ಭಕ್ತರಿಗೂ, ಪತ್ರಿಕಾ ಮಾಧ್ಯಮದವರಿಗೂ, ಎಲ್ಲ ಭಕ್ತರಿಗೂ ಕೂಡ ಪರ್ಯಾಯ ಶ್ರೀ ಕಾಣೂರು ಮಠದ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ನನ್ನ ಮಾತುಗಳು ಮುಗಿಸ್ತಾ ಇದ್ದೇನೆ. ಸ್ವಯಂ ಆಚಮವಾದಂತಹದ್ದು ಅಂತ. ಹಾಗಾಗಿ ಮಹಾಭಾರತವನ್ನು ಶ್ರೀಪಾದರು ದ್ವಯರು ಕೂಡ ವಿಶೇಷವಾಗಿ ಮಹಾಭಾರತ ಚಿಂತಕರು. ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಅದರ ಆರಂಭದ ಕಾರ್ಯ ತಿರುಪತಿಯ ಶ್ರೀನಿವಾಸನ ಸನ್ನಿಧಾನದಲ್ಲಿ ಹೊರಕ್ಕೆ ಬಂದಿದೆ. ಮಹಾಭಾರತದ ಶುದ್ಧವಾದಂತಹ ಪಾಠ ಜೊತೆಗೆ ಅದರ ವಿಶೇಷವಾದ ಅರ್ಥಗಳನ್ನು ಕೂಡ ಲೋಕಕ್ಕೆ ತಿಳಿಸಿಕೊಡುವಂತಹ ಒಂದು ಅದ್ಭುತವಾದ ಕಾರ್ಯ. ಹಾಗಾಗಿ ವಿದ್ಯಾಧೀಶ ತೀರ್ಥರಲ್ಲಿಯೂ ಆ ಮಹಾಭಾರತದ ಅದ್ಭುತವಾದಂತಹ ಪ್ರೀತಿ ಎದ್ದು ತೋರ್ತಾ ಇದೆ. ಅದೇ ರೀತಿ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದಂಗಳವರು ತಮ್ಮ ಇಡೀ ಸಮಗ್ರ 2 ವರ್ಷದ ಪರ್ಯಾಯ ಕಾಲದಲ್ಲಿ ಮಹಾಭಾರತದ ಉಪನ್ಯಾಸವನ್ನು ನಡೆಸ್ತಾ ಇದ್ದಾರೆ. ಆ ಉಪನ್ಯಾಸದ ಕೊನೆಯ ಭಾಗ ಈಗ ನಡೀತಾ ಇದೆ. ಅದರಲ್ಲಿ ಆಶ್ವಮೇಧಿಕ ಪರ್ವದಲ್ಲಿ ಕೃಷ್ಣ ಪರಮಾತ್ಮನೇ ಸ್ವಯಂ ತಾನು ಧರ್ಮರಾಜಾದಿಗಳಿಗೆ ವೈಷ್ಣವ ಧರ್ಮವನ್ನು ಉಪದೇಶಿಸ್ತಾನೆ. ಆ ಧರ್ಮದ ಉಪದೇಶದ ಪ್ರಸಂಗದಲ್ಲಿ ದಾನದ ಬಗ್ಗೆ ಒಂದು ಮಹಿಮೆಯನ್ನು ಹೇಳ್ತಾನೆ. ಆ ದಾನದ ಮಹಿಮೆಯನ್ನು ತಿಳಿದುಕೊಂಡು ನಂತರದಲ್ಲಿ ಪರ್ಯಾಯ ಶ್ರೀಪಾದರು ಫಲಿಮಾರು ಮಠದ ಆರಾಧ್ಯ ಮೂರ್ತಿಯಾದ ಶ್ರೀರಾಮನ ಸನ್ನಿಧಾನದಲ್ಲಿ ಅರ್ಪಿಸತಕ್ಕಂತಹ ದಾನಗಳನ್ನು ಉಪಾಸನೆ ಮಾಡಲಿಕ್ಕೆ ಅನುಕೂಲವಾಗ್ತದೆ ಎಂಬ ದೃಷ್ಟಿಯಿಂದ ಪ್ರಾಸ್ತಾವಿಕವಾಗಿ ಹಾಗೂ ಆ ದಾನದ ಹಿರಿಮೆಯ ಬಗ್ಗೆ ವಿದ್ವಾಂಸರಾದಂತಹ ಡಾಕ್ಟರ್ ಕೊರ್ಲಹಳ್ಳಿ ವೆಂಕಟೇಶಾಚಾರ್ಯರು ಇಂದಿನ ಮಹಾಭಾರತ ಉಪನ್ಯಾಸದ ಸಾರಾಂಶವಾಗಿ ತಿಳಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿರಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವೇದಿಕೆಯಲ್ಲಿ ವಿರಾಜಮಾನರಾದ ಗುರುದ್ವಯರ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ದಂಡಪ್ರಣಾಮಗಳನ್ನು ಸಮರ್ಪಿಸಿ, ನೆರೆದಿರುವ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸಿ, ನಿನ್ನೆ ದಿನ ಒಂದು ಮಾತನ್ನು ಅನುಸಂಧಾನ ಮಾಡಿದ್ದೇವೆ. ಆಚಾರ್ಯರು ಶ್ರೀಮದಾಚಾರ್ಯರು ಕೊಟ್ಟ ಆದೇಶದಂತೆ ಶಾಸ್ತ್ರ ಏನು ಹೇಳುತ್ತೋ ಅದನ್ನು ಪ್ರಾಯೋಗಿಕವಾಗಿ ಇಟ್ಟುಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಪ್ರಯೋಗ ಮಾಡುವಾಗ ಶಾಸ್ತ್ರೀಯ ಅನುಸಂಧಾನ ಇರಲೇಬೇಕು. ಈ ದಿಸೆಯಲ್ಲಿ ವೈಷ್ಣವ ಧರ್ಮ ಪರ್ವದ ಚಿಂತನೆಯನ್ನು ಮಾಡ್ತಾ ಇದ್ವಿ. ಇವತ್ತು ಪ್ರವಚನ ಆಗಬೇಕಿತ್ತು. ದೇವರು ಹೇಳಿದ, ನೀನು ಪ್ರವಚನ ಮಾಡೋದು ಬೇಡ, ಪ್ರಾತ್ಯಕ್ಷಿಕೆಯಾಗಿ ಒಂದು ಸಾಧನೆ ಆಗಬೇಕಾಗಿದೆ. ಅದನ್ನು ಪರ್ಯಾಯ ಶ್ರೀಪಾದರು ಅನುಷ್ಠಾನ ಮಾಡ್ತಿದ್ದಾರೆ. ಆದ್ದರಿಂದ ನೀನು ಸುಮ್ಮನೆ ಇದ್ದರೆ ಸಾಕು ಅಂತ ನನ್ನ ಧ್ವನಿಯನ್ನು ವ್ಯತ್ಯಾಸ ಮಾಡಿ ಕೂಡಿಸಿದ. ಆದರೆ ಇವತ್ತು ನನ್ನ ಕರ್ತವ್ಯ ಲೋಪ ಆಗಬಾರದು. ಜೊತೆಯಲ್ಲಿ ಈ ಪ್ರಾತ್ಯಕ್ಷಿಕೆಯ ಅನುಸಂಧಾನ ಚಿಂತನೆಯನ್ನು ಕೂಡ ಮಾಡಬೇಕು ಅಂತ ಹೊರಟ್ರೆ ಅದರ ಅನುಸಂಧಾನ ಮಾಡುವಷ್ಟು ಶಕ್ತಿ ಸಾಮರ್ಥ್ಯ ನನ್ನಲ್ಲಿಲ್ಲ. ಆದರೆ ಗುರುಗಳ ಆದೇಶದಂತೆ ಈ ಚಿಂತನೆಯ ಕರ್ತವ್ಯವನ್ನು ನಿರ್ವಹಣೆ ಮಾಡೋ ದೃಷ್ಟಿಯಿಂದ ನಿನ್ನೆ ದಾನ ಪಾತ್ರರ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ. ಅನ್ನದಾನ, ಜನದಾನ, ಭೂದಾನ, ಗೋದಾನ, ಹಿರಣ್ಯದಾನ ಇತ್ಯಾದಿಯಾದ ಅನೇಕ ದಾನಗಳಿಗೆ ಪಾತ್ರರು ಯಾರು ಅಂತ ಪಾತ್ರರ ಬಗ್ಗೆ ಯೋಚನೆ ಮಾಡಿದಾಗ ನಿನ್ನೆ ಒಂದು ಶ್ಲೋಕವನ್ನು ಯೋಚನೆ ಮಾಡಿದ್ವಿ. ಏ ಕ್ಷಾಂತಿದಾಂತಹ ಶ್ರುತಿಪೂರ್ಣಕರಣಾಹ ಅಂತ ಶ್ಲೋಕ ನೋಡ್ತಾ ಇದ್ವಿ. ನಿರಂತರವಾಗಿ ಯಾರು ಕ್ಷಮಾಶೀಲರೋ, ಅಂತರಂಗ ಬಹಿರಂಗದ ಇಂದ್ರಿಯಗಳನ್ನು ನಿಗ್ರಹಿಸುವಂಥ ಸಾಮರ್ಥ್ಯ ಹೊಂದಿದವರೋ, ತಮ್ಮ ಕಿವಿಗಳಲ್ಲಿ ಭಗವಂತನನ್ನು ಪೂರ್ಣ ಕೊಂಡಾಡುವಂಥ ಶಬ್ದಗಳನ್ನೇ ಕೇಳುವವರು, ಅರ್ಥಾತ್ ಅಪೌರುಷೇಯವಾದ ವೇದಗಳು, ಸ್ಮೃತಿಗಳು, ಪುರಾಣಗಳು, ಸಾಹಿತ್ಯಗಳನ್ನು ನಿರಂತರ ಆಸ್ವಾದನೆ ಮಾಡ್ತಾ ಆ ಚಿಂತನೆಯಲ್ಲಿ ಮುಳುಗಿದವರು ಯಾರೋ ಅವರು ಪಾತ್ರರು. ಜಿತೇಂದ್ರಿಯಾಶ್ಚ, ಯಾರು ಸಂಪೂರ್ಣ ಇಂದ್ರಿಯ ನಿಗ್ರಹ ಸಂಪನ್ನರಾಗಿದ್ದಾರೆ, ಜೊತೆಯಲ್ಲಿ ಪ್ರಾಣಿವಧೇ ನಿವೃತ್ತಾಹ, ಪ್ರಾಣಿ ಹಿಂಸೆಯಲ್ಲಿ ನಿವೃತ್ತರಾದವರು ಯಾರೋ ಅವರು ಪಾತ್ರರು. ಆಮೇಲೆ ವೇದವ್ಯಾಸದೇವರ ಮಾತು, ಕೃಷ್ಣದೇವರ ಮಾತಿರುವುದು, ಪ್ರತಿಗ್ರಹೇ ಸಂಕುಚಿತ ಗೃಹಸ್ಥಾಹ ತೇ ಬ್ರಾಹ್ಮಣಾಹ ತಾರಯಿತು ಸಮರ್ಥಾಹ ಅಂತ ಹೇಳ್ತಾರೆ. ಯಾರು ಸ್ವೀಕಾರ ಮಾಡುವುದರಲ್ಲಿ, ಪ್ರತಿಗ್ರಹ ಅಂದರೆ ದಾನವನ್ನು ಪಡೆಯುವುದು, ದಾನವನ್ನು ಪಡೆಯುವುದರಲ್ಲಿ ಯಾರು ಸಂಕೋಚವನ್ನು ಹೊಂದಿರ್ತಾರೆ, ಅಂದರೆ ತನ್ನ ಜೀವನ ನಿರ್ವಹಣೆಗಾಗಿ ಎನ್ನುವ ಲಾಭದ ದೃಷ್ಟಿಯನ್ನು ಹೊಂದರೆ ಯಾರಾದರೂ ಹಾಗೆ ಅಂದ್ಕೊಂಡಾರೋ ಅಥವಾ ಇದು ನನ್ನ ಸ್ವಾರ್ಥಕ್ಕೆ ಆದೀತು ಅನ್ನುವಂಥ ಭಾವನೆಯಿಂದಲೇ ನಾಚಿಕೆಯಿಂದ ಬಿಡ್ತಕ್ಕಂಥವರು ಯಾರೋ ಅಂಥವರು ಬ್ರಾಹ್ಮಣರು
ಬ್ರಹ್ಮಜ್ಞಾನಿಗಳು ಗೃಹಸ್ಥರು ಅಂತ ಶಬ್ದ ಪ್ರಯೋಗ ಮಾಡ್ತಾರೆ. ಕುಟುಂಬಿಯಾದವನಿಗೆ ದಾನ ಮಾಡಿ ಅಂತ ವೇದವ್ಯಾಸದೇವರ ಮಾತು. ಅಂಥ ಬ್ರಹ್ಮಜ್ಞಾನಿಗಳು ನಮ್ಮ ದುಗುಡವನ್ನು, ನಮ್ಮ ಸಮಸ್ಯೆಯನ್ನು, ಪಾಪಗಳನ್ನು ದೂರ ಮಾಡ್ತಾರೆ, ಸಮರ್ಥರಾದವರು, ಇವರು ಪಾತ್ರರು ಅಂತ. ಈ ದೃಷ್ಟಿಯಿಂದ ಈ ಶ್ಲೋಕದ ಅರ್ಥಚಿಂತನೆ ನಿನ್ನೆ ಸ್ವಲ್ಪ ಮಾಡಿದ್ದೇವೆ, ಇನ್ನೂ ಮಾಡಬೇಕು ನಿಜ. ಆದರೆ ಇವತ್ತು ಈ ಶ್ಲೋಕದ ಪೂರ್ಣ ಅನುಸಂಧಾನ ಬರುವಂತೆ ಇರುವುದು ನಮ್ಮ ಯೋಗ. ಏ ಕ್ಷಾಂತಿದಾಂತಹ, ಕ್ಷಮಾಶೀಲರಾಗಿ ಎಷ್ಟು ತಪ್ಪುಗಳನ್ನು ಮಾಡಿದರೂ ಕೂಡ ಕ್ಷಮಿಸುವ ಸ್ವಭಾವನವನು ಭಗವಂತ. ಆ ಭಗವಂತನ ಪ್ರತಿಬಿಂಬರಾದ ಶ್ರೀಮದಾಚಾರ್ಯರ ಪ್ರತಿಬಿಂಬರಾದವರು ಶಕಪುರುಷರಾದ ಕೃಷ್ಣಮಾನ್ಯತೀಶ್ವರರಾದ ಶ್ರೀ ಶ್ರೀ ವಿದ್ಯಾಮಾನ್ಯತೀರ್ಥ ಶ್ರೀಪಾದರು. ನಿನ್ನೆ ನೋಡಿದ್ದೇವೆ ಆ ಮಾತನ್ನು. ಅಂಥ ಸ್ವಾಮಿಗಳ ಪ್ರತಿಬಿಂಬರಾದವರು ಪರಮಪೂಜ್ಯ ಪಲಿಮಾರು ಶ್ರೀಪಾದರು. ಎಷ್ಟೇ ತಪ್ಪುಗಳನ್ನು ಯಾರೇ ಮಾಡಲಿ, ಅವರಲ್ಲಿರುವ ಸೌಜನ್ಯ, ಅವರಲ್ಲಿರುವ ಔದಾರ್ಯವನ್ನು ದುರುಪಯೋಗಪಡಿಸಿಕೊಂಡರೂ ಕೂಡ, ತಪ್ಪುಗಳನ್ನು ಮಾಡಿದರೂ ಕೂಡ ಕ್ಷಮಿಸುವ ಸ್ವಭಾವದವರು, ಪ್ರಭು ರಾಮದೇವರ ಉಪಾಸಕರಾದವರು, ಜೊತೆಯಲ್ಲಿ ಇಂದ್ರಿಯ ನಿಗ್ರಹ ಶಕ್ತಿ ಸಂಪನ್ನರಾದವರು. ಅವರ ಜಿತೇಂದ್ರಿಯತ್ವ ನಾವು ಅನೇಕ ದೃಷ್ಟಾಂತವನ್ನು ಕೊಡಬಹುದು. ಆದರೆ ನಾನು ಅವರನ್ನು ನನ್ನ ಶಕ್ತಿ ಯೋಗ್ಯತೆಗೆ ತಕ್ಕಂತೆ ಅನುಸಂಧಾನ ಮಾಡಿದಾಗ, ಜೊತೆಯಲ್ಲಿದ್ದಾಗ ಅವರು ಅನೇಕ ತಪಸ್ಸುಗಳನ್ನು ಮಾಡ್ತಿದ್ದಾರೆ. ಕಾಯಿಕ, ವಾಚನಿಕ, ಮಾನಸಿಕವಾದ ತಪಸ್ಸುಗಳು, ಶಾಸ್ತ್ರೀಯ ತಪಸ್ಸು, ಪಾಠ ಪ್ರವಚನ ತಪಸ್ಸನ್ನು ಮಾಡ್ತಿದ್ದಾರೆ. ಇದೆಲ್ಲದಕ್ಕೂ ಮೇರು ಶಿಖರದಂತೆ ಇರುವಂತಹದ್ದು ಬದರೀನಾರಾಯಣನ ಸನ್ನಿಧಿಯಲ್ಲಿ ಅಖಂಡ 48 ದಿನಗಳ ಕಾಲ ಕಾಷ್ಟಮೌನ ಉಪವಾಸವನ್ನು ಮಾಡಿದಂಥವರು, ಪ್ರತ್ಯಕ್ಷವಾಗಿ ಕಂಡವನು. ಆಹಾರವನ್ನು ಸ್ವೀಕರಿಸದೆ, ಮಾತನ್ನಾಡದೆ, ಯಾವುದು ನಮಗೆ ಕಷ್ಟವೋ ಅದನ್ನು ಅನುಷ್ಠಾನ ಮಾಡಿ ಬದರೀನಾರಾಯಣ ಸನ್ನಿಧಿಯಲ್ಲಿ ಪೂರ್ಣ ಮಟ್ಟದಲ್ಲಿ ಸಾಧನೆ ಮಾಡಿ ಬಂದವರು. ಇದು ಆ ಸಾಮರ್ಥ್ಯ ಬಂದಿದ್ದು ಅವರಲ್ಲಿ ಸ್ವರೂಪಭೂತವಾದ ಶಕ್ತಿ, ಜೊತೆಯಲ್ಲಿ ಗುರು ಅನುಗ್ರಹದ ಫಲ, ಆ ಪಾರಂಪರಿಕವಾದ ಒಂದು ಶಕ್ತಿ. ಜೊತೆಯಲ್ಲಿ ದೇವರು ಹೇಳ್ತಾನೆ, ಸಂಕುಚಿತಾಹ, ಸಂಕೋಚ ಪಡುವವರು ಯಾವುದರಲ್ಲಿ? ಪ್ರತಿಗ್ರಹದಲ್ಲಿ ಅಂತ. ಈಗ ತಾನೇ ಋಷಿಕೇಶಾಚಾರ್ಯರು ಬಂದದ್ದು ಅವರು ಆಸೆಯಿಂದ ಅಲ್ಲ, ಆಸೆ ಪಡುವವರಲ್ಲ. ಯಾರಾದರೂ ಸನ್ಮಾನ ಮಾಡ್ತೀನಿ ಅಂದರೆ ಸಂಕೋಚ ಪಡುವ ಸ್ವಭಾವದವರು. 60ರ ಅಭಿನಂದನೆಯನ್ನು ಯಾರಾದರೂ ಮಾಡ್ತೀವಿ ಅಂದರೆ ಬೇಡ ಅಂತ ಹೇಳುವಂತಹ ಸ್ವಭಾವದವರು. ಬಹುಶಃ ಈ ಅನುಭವ ಪರ್ಯಾಯ ಶ್ರೀಪಾದರಿಗೆ ಬಂದಿರ್ತದೆ, ಸಂಕೋಚ ಪಡುವಂತಹ ಸ್ವಭಾವ. ಪಲಿಮಾರು ಶ್ರೀಪಾದರಿಗೆ ಒಂದು ಸನ್ಮಾನ ಅಥವಾ ಯಾವುದೇ ಒಂದು ಅಭಿನಂದನೆ ಅಂತಂದರೆ ಸಂಕೋಚ ಪಡುವಂತಹದ್ದು. ಸಂಕುಚಿತಾಹ ಎಲ್ಲಿ? ಪ್ರತಿಗ್ರಹ ವಿಷಯದಲ್ಲಿ. ಪ್ರಾಣಿವಧೇ ನಿವೃತ್ತಾಹ, ಯಾರಿಗಾದರೂ ಕಷ್ಟ ಕಾರ್ಪಣ್ಯಗಳು ಆಗುವಂತಹ ಸಂದರ್ಭ ಇದ್ದರೆ ತಮ್ಮಿಂದ ಹಿಂದೆ ಸರಿಯುವಂತಹ ಪ್ರವೃತ್ತಿ. ಯಾವ ಪ್ರಾಣಿಗೂ ಹಿಂಸೆಯಾಗಿ ನೋಡುವಂತಹ ಸ್ವಭಾವ. ಮಠದಲ್ಲಿ ಆಗಲಿ, ಸಮಾಜದಲ್ಲಾಗಲಿ ಒಬ್ಬ ಅನ್ಯಾಯಕಾರಿಯಾದ ವ್ಯಕ್ತಿ ಇದ್ದಾಗಲೂ ಕೂಡ ಅವನಿಗೆ ಹಿಂಸೆ ಆಗುತ್ತೆ ಅನ್ನೋದಾದರೆ ಹಿಂದೆ ಸರಿಯೋ ಸ್ವಭಾವ. ಇಂಥದ್ದು ಅನೇಕ ನಿದರ್ಶನಗಳು ಅವರಲ್ಲಿ ನೋಡ್ಬೋದು ನಾವು. ಇಂತಹ ಸ್ವಭಾವದವರು ಗೃಹಸ್ಥಾಹ ಅಂತ ಹೇಳಿದ್ದಾರೆ. ಗೃಹಸ್ಥರು ಅಂತಂದರೆ ಕುಟುಂಬಿಗಳು, ಹೆಂಡತಿ ಮಕ್ಕಳನ್ನಿಟ್ಟುಕೊಂಡವರು. ಆ ಶಬ್ದ ಸ್ವಾಮಿಗಳಿಗೆ ಹೇಗೆ ಅನ್ವಯವಾಗುತ್ತೆ? ಸನ್ಯಾಸಿಗಳು, ವಿರಕ್ತರಾಗಿ ಬಂದ ಸ್ವಾಮಿಗಳಿಗೆ ಗೃಹಸ್ಥ ಶಬ್ದ ಹೇಗಾಗುತ್ತೆ? ಗೃಹಸ್ಥ ಅಂತಂದರೆ ಮನೆಯಲ್ಲಿದ್ದು ಕುಟುಂಬಿಗಳಾದವರು ಅಂತ ಅರ್ಥ ಅಲ್ಲ, ಗೃಹಸ್ಥರಂತೆ ಇರುವವರು, ಗೃಹದಲ್ಲಿದ್ದು ಕುಟುಂಬಿಗಳಂತೆ ರಕ್ಷಣೆ ಮಾಡುವ ಸ್ವಭಾವದವರು. ಯಾರನ್ನು ರಕ್ಷಣೆ ಮಾಡ್ತಾರೆ? ಶಿಷ್ಯರನ್ನು, ಅಂತೆವಾಸಿಗಳನ್ನು. ಒಬ್ಬ ತಂದೆ ತಾಯಿ, ಒಂದು ದಂಪತಿ ಹೇಗೆ ಮಕ್ಕಳನ್ನು ಪೋಷಣೆ ಮಾಡಬೇಕು, ಅದಕ್ಕಿಂತ ಹೆಚ್ಚಿನ ಪ್ರೀತಿಯಿಂದ ವಿದ್ಯಾರ್ಥಿಗಳನ್ನು ಮಠದಲ್ಲಿಟ್ಟುಕೊಂಡು ಅನ್ನ, ವಸತಿ, ವಸ್ತ್ರ ಎಲ್ಲವನ್ನು ಕೊಟ್ಟು ತಂದೆಗಿಂತಲೂ ಹೆಚ್ಚಿನ ಪ್ರೀತಿಯಲ್ಲಿ, ತಾಯಿಗಿಂತ ಹೆಚ್ಚಿನ ಪ್ರೀತಿಯಲ್ಲಿ ರಕ್ಷಣೆ ಮಾಡುವ ಅವ್ಯಾಕೃತ ಗೃಹಸ್ಥನಾದ ಭಗವಂತನ ಪ್ರತಿಬಿಂಬನಾದ ಸ್ವಾಮಿಗಳಿರುವಂತಹ ಲಕ್ಷಣ ಅದು. ಸಮಾಜಕ್ಕಾಗಿ ಎಲ್ಲವನ್ನು ತ್ಯಾಗ ಮಾಡಿ ಎಲ್ಲರನ್ನ ರಕ್ಷಣೆ ಮಾಡಬೇಕು ಅಂತ ಹೊರಟಂಥ ಸ್ವಭಾವದವರು ಇಂತಹ ಸ್ವಾಮಿಗಳು. ಬ್ರಾಹ್ಮಣರು, ಬ್ರಾಹ್ಮಣ ಅಂತಂದರೆ ಬ್ರಹ್ಮಜ್ಞಾನಿಗಳು. ಇವತ್ತು ಅವರ ಮುಖದಿಂದ ಬರುವ ಮಾತುಗಳು, ಅವರ ಶಾಸ್ತ್ರೀಯ ಅನುಸಂಧಾನಗಳು ವೇದವ್ಯಾಸದೇವರಿಗೆ, ಶ್ರೀಮದಾಚಾರ್ಯರಿಗೆ ಮುಟ್ಟುವಂತಹ ಮಾತುಗಳಾಗಿದೆ. ಮೊನ್ನೆ ತಿರುಪತಿಯಲ್ಲಿ ಆದಂತಹ ನ್ಯಾಯಸುಧಾ ಮಂಗಲಮೋತ್ಸವದಲ್ಲಿ ಅವರು ಮಾಡಿದ ಅನುವಾದ, ಶಾಸ್ತ್ರೀಯ ಅನುವಾದ ನಮಗೆ ಅದ್ಭುತವಾದ ಸಂದೇಶವನ್ನು ಕೊಟ್ಟಿರುವಂತಹದ್ದು. ಒಂದಲ್ಲ ಎರಡಲ್ಲ, ಇದು ತಮಗೆ ಪರಿಚಯ ಇರುವಂತಹದ್ದೇ. ಹಾಗಾಗಿ ಬ್ರಹ್ಮಜ್ಞಾನಿಗಳಾಗಿ ಭಗವಂತನ ವಿಶೇಷ ಅನುಗ್ರಹವನ್ನು ಪಡೆದಂಥವರು ಆಚಾರ್ಯನಿಷ್ಠರಾಗಿ, ಕೃಷ್ಣನಿಷ್ಠರಾಗಿ, ಗುರುನಿಷ್ಠರಾಗಿ ತಮ್ಮನ್ನೇ ತಾವು ತೊಡಗಿಸಿಕೊಂಡು 60 ವರ್ಷಗಳ ಸಾಧನೆಯನ್ನು ಪರಬ್ರಹ್ಮನ ಸನ್ನಿಧಿಯಲ್ಲಿ, ಶ್ರೀನಿವಾಸನ ಸನ್ನಿಧಿಯಲ್ಲಿ, ಆ ಶ್ರೀನಿವಾಸನೇ ಶ್ರೀಕೃಷ್ಣ, ಇಲ್ಲಿ ಆರಂಭಿಸಿಕೊಂಡು ಅಲ್ಲಿ ಪೂರೈಸಿ ಮತ್ತೆ ಕೃಷ್ಣನ ಸನ್ನಿಧಿಯಲ್ಲಿ ಸಮರ್ಪಿಸುವಂಥ ಅವಕಾಶ ಪಡೆದ ಸಾಧಕರು. ಇಂಥವರೇ ನಮ್ಮನ್ನು ಧಾರಣ ಮಾಡಲಿಕ್ಕೆ ಸಮರ್ಥರು. ಸಮಾಜಕ್ಕೆ ಸಮಸ್ಯೆ ಅಂತ ಬಂದಾಗ ದಾಟಿಸುವ ಸಾಮರ್ಥ್ಯ ಹೊಂದಿದವರು ಯಾರು ಅಂತಂದರೆ ಪಲಿಮಾರು ಶ್ರೀಪಾದರು. ಇದು ನನ್ನ ಮಾತಲ್ಲ, ಅರಿಮಾರು ಶ್ರೀಪಾದರು ತಿರುಪತಿಯಲ್ಲಿ ಘೋಷಣೆ ಮಾಡಿದ ಮಾತು. ಮುಂದೆ ಯಾರು ಅಂತಂದರೆ ಪಲಿಮಾರು ಶ್ರೀಪಾದರು ಘಂಟಾಘೋಷವಾಗಿ ಹೇಳಿದ್ದಾರೆ. ಈ ರೀತಿಯಲ್ಲಿ ಸಾಮಾಜಿಕವಾದ, ಆಧ್ಯಾತ್ಮಿಕವಾದ
ಎಲ್ಲ ತಾಪಗಳನ್ನು ಪರಿಹಾರ ಮಾಡಿ ಭಗವಂತನ ಹತ್ರ ಧರ್ಮದ ಹತ್ತಿರ ನಮ್ಮ ಎಲ್ಲರನ್ನ ಕರ್ಕೊಂಡು ಹೋಗುವಂಥ ಸಮರ್ಥರಾದವರು ಪಲಿಮಾರು ಶ್ರೀಪಾದರು. ಅಂಥ ಸತ್ಪಾತ್ರರಾದ ನಿಜವಾದ ಪಾತ್ರರಾಗಿರುವಂಥ ಪಲಿಮಾರು ಶ್ರೀಪಾದರಿಗೆ ಪರ್ಯಾಯ ಶ್ರೀಪಾದರು ಎಲ್ಲ ರೀತಿಯ ದಾನಗಳನ್ನು ಸ್ವಾಮಿಗಳ ಮೂಲಕ ರಾಮದೇವರಿಗೆ ಸಮರ್ಪಣೆ ಮಾಡುವ ದೃಷ್ಟಿಯಿಂದ ಇವತ್ತು ನಮಗೆಲ್ಲರಿಗೂ ಹಬ್ಬ ಆಗುವಂತೆ ಸಾಂಸ್ಕೃತಿಕವಾಗಿ ಒಂದು ಆಧ್ಯಾತ್ಮಿಕವಾಗಿ ಒಂದು ಎರಡು ದೃಷ್ಟಿಕೋನದಲ್ಲಿ ಎಲ್ಲ ವಸ್ತುಗಳನ್ನು ಸಮರ್ಪಣೆ ಮಾಡ್ತಾ ತಮ್ಮ ನಿಜವಾದ ಶ್ರದ್ಧೆಯನ್ನು ಭಕ್ತಿಯನ್ನು ಪಲಿಮಾರು ಶ್ರೀಪಾದರಿಗೆ ರಾಮದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಇದನ್ನು ನೋಡೋಣ, ನೋಡಿ ಮನೆಯಲ್ಲಿ ನಮ್ಮ ಜೀವನದಲ್ಲಿ ಅನುಷ್ಠಾನವನ್ನು ಮಾಡಲಿಕ್ಕೆ ಅನುಸಂಧಾನ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣ ಮತ್ತು ಮಧ್ವೇಶ ಅರ್ಪಣ. ಪಂಡಿತಾಚಾರ್ಯರ ಮಾತಿನ ನೈಜವಾದ ಅರ್ಥವನ್ನು ಮಹಾಭಾರತದಲ್ಲಿ ಕೃಷ್ಣ ಪರಮಾತ್ಮ ತಿಳಿಸಿದ್ದಕ್ಕೆ ಅನುಗುಣವಾಗಿ ತಿಳಿಸಿಕೊಟ್ಟು ಪ್ರಾಸ್ತಾವಿಕ ವಚನಗಳನ್ನು ನುಡಿಸಿರತಕ್ಕಂತಹ ವಿದ್ವಾಂಸರಾದ ಡಾಕ್ಟರ್ ಕೊರ್ಲಹಳ್ಳಿ ವೆಂಕಟೇಶಾಚಾರ್ಯರಿಗೆ ಧನ್ಯವಾದಗಳು. ಇದೀಗ ಪ್ರಧಾನವಾದಂತಹ ಪರ್ಯಾಯ ಶ್ರೀ ಕಾಣಿಯೂರು ಮಠದ ವತಿಯಿಂದ ಪರಮ ಪೂಜ್ಯ ಫಲಿಮಾನ ಮಠಾಧೀಶರಾದಂತಹ ವಿದ್ಯಾಧೀಶ ತೀರ್ಥ ಶ್ರೀಪಾದರಿಗೆ ಅಭಿನಂದನಾ ಕಾರ್ಯಕ್ರಮ. ಮೊದಲಿಗೆ ಅನರ್ಘ್ಯರಾದಂತಹ ಮುತ್ತಿನಂತೆ ಯತಿಗಳಲ್ಲಿ ಮುತ್ತಾದಂತಹ ಪರಮ ಪೂಜ್ಯ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರಿಗೆ ಪರ್ಯಾಯ ಶ್ರೀಪಾದರು ಮುತ್ತಿನ ಅಭಿಷೇಕವನ್ನು ಮಾಡಲಿಕ್ಕಿದ್ದಾರೆ. ಆ ಒಂದು ಅದ್ಭುತವಾದ ದರ್ಶನವನ್ನು ನಾವು ನೋಡುವ ಸೌಭಾಗ್ಯ ಇದೀಗ ಒದಗಿ ಬಂದಿದೆ. ಪರಮ ಪೂಜ್ಯ ಫಲಿಮಾನ ಮಠಾಧೀಶರು ಪದಾರ್ಥಗಳನ್ನು ಸಮರ್ಪಣೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ.
ಮಧ್ವಾಚಾರ್ಯಾणां ಯಶಸ್ಯಾणां ಶ್ರೀ ಶ್ರೀಕೇತುಪ್ರಶೋಭಿತಾನಾಂ ಇತಿ ಕುಲಾವಂಸಾನಾಂ ಲಕ್ಷ್ಮೀಸಂಪ್ರದಾಯಪ್ರವರ್ತಿತಾನಾಂ ತಥೋ ಶ್ರೀಕೃಷ್ಣಸ್ಯ ದೇವಾರ್ಥಂ ಮುದ್ರಕಿರೀಟ ಸುವರ್ಣ ರಥ ಡೋಲಾ ಪ್ರಾತಸ್ಮರಣೀಯಾನಾಂ ಶ್ರೀ ಶ್ರೀ ವಿದ್ಯಾಮಾನಕೀರ್ತಿ ಶ್ರೀಚರಣಾಂ ಶುದ್ಧಿ ನದಿಗಮ್ಯ ಪ್ರಾಪ್ತ ಮಸ್ಯಾರ್ಥರತ್ನಂ ಪ್ರಣತ ವಿಭುಧ ವಿದ್ಯಾಂ ಅನ್ಯತೀರ್ಥಂ ಸಮೇತ್ಯ ಕ್ಷಣಮಪಿ ಅಜಭೌಸ ತತ್ವ ರತ್ನಾಕರಂತಂ ಪರಮ ಪೂಜ್ಯ ವಿದ್ಯಾಧೀಶ ತೀರ್ಥ ಶ್ರೀಪಾದಗಳವರ ಸನ್ನಿಧಾನದಲ್ಲಿ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು ಅರ್ಪಣೆ ಮಾಡತಕ್ಕಂತಹ ರತ್ನಾಕರಂ ಯಾಕೆ ಅವರ ಬಳಿಯಲ್ಲಿಯೇ ಹೋಗಿ ತಾವು ವಿದ್ಯೆಯನ್ನು ಕಲೀಲಿಕ್ಕೆ ಇಚ್ಛೆ ಪಟ್ಟರು ವಿದ್ಯಾಧೀಶ ತೀರ್ಥರು ಅಂದರೆ ಕಾರಣ ಅದು ಸತ್ತತ್ವ ರತ್ನಾಕರ. ಹಾಗಾಗಿ ಆ ರತ್ನಗಳನ್ನು ಸಂಗ್ರಹ ಮಾಡಲಿಕ್ಕೆ ರತ್ನಾಕರದಲ್ಲಿ ಮಾತ್ರ ಸಾಧ್ಯ ಎಂಬ ಕಾರಣಕ್ಕೆ ನಜಹೋ ಸತ್ತತ್ವ ರತ್ನಾಕರಂ ತೊಂ ಒಂದು ಕ್ಷಣವೂ ಅದನ್ನು ಬಿಡಲಿಲ್ಲ. ಸುಖಯತಿ ಕೃತ ಸತ್ತತ್ವಚ್ಚ ರತ್ನಂ ಗೃಹೀತ್ವ ಗುರುವರ ಪದಸೇವಾ ಯಾಮ್ರತೋ ನೈವ ತೃಪ್ತಃ ವಿಗತ ವಿಷಯಕಾಮೋ ಲಬ್ಧ ತುರ್ಯಾಶ್ರಮಸ್ತ್ವಂ ಗುರು ಪರಿಷದಿ ವಿದ್ಯಾಧೀಶ ನಾಮಾಪ್ತವಾನ್ ಹಿ. ಸುಖಯತಿ ಕೃತ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರಿಂದ ರಚಿತವಾದ ಅವರ ಗ್ರಂಥಗಳಲ್ಲಿ ಹೇಳಲ್ಪಟ್ಟಿರತಕ್ಕ ಅದ್ಭುತವಾದ ರತ್ನಗಳನ್ನು ಆ ವಿದ್ಯಾಮಾನ್ಯ ತೀರ್ಥರೆಂಬ ಸಮುದ್ರದಿಂದ ಎಷ್ಟು ತೆಗೆದರೂ ಎಷ್ಟು ಪಡೆದರೂ ಕೂಡ ತೃಪ್ತಿಯಾಗಲಿಲ್ಲ.